ಪಕ್ಷದ ಕಾರ್ಯಾಧ್ಯಕ್ಷರಾಗಿ ತನ್ನ ಪಕ್ಷದ ಕಾರ್ಯಕರ್ತೆಯಾದ ನನಗೆ ಬೆನ್ನಿಗೆ ಚೂರಿ ಹಾಕಿದಂತವರು ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದಂತವರು. ನಮಸ್ಕಾರ ಎಲ್ರಿಗೂ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿರುವಂತಹ ರಾಜ್ಯ ರಾಜಕಾರಣದಲ್ಲೊಂದು ಮಹತ್ವದ ಬೆಳವಣಿಗೆ ಆಗಿದೆ. ವಿಧಾನ ಪರಿಷತ್ ಸ್ಥಾನಕ್ಕೆ ಬಿಜೆಪಿಯ ತೇಜಸ್ವಿನಿ ಗೌಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿದಂತ ತೇಜಸ್ವಿನಿ ಗೌಡ ಅವರು ತಾವು ಸ್ವಂತ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾರಾಗಿ ಹೇಳಿದರು. ಆದರೆ ತೇಜಸ್ವಿನಿ ಗೌಡ ಅವರ ಪರಿಷತ್ ಸದಸ್ಯ ಸ್ಥಾನದ ಅವಧಿ ಇನ್ನು ಜೂನ್ 24ನೇ ತಾರೀಕು ತನಕ ಇತ್ತು. ಇತ್ತ ವಿಧಾನ ಪರಿಷತ್ ಸ್ಥಾನಕ್ಕೆ ತೇಜಸ್ವಿನಿ ಗೌಡ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಕಳೆದ 20 ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ತೇಜಸ್ವಿನಿ ಗೌಡ ಅವರು 2004ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನೇ ಸೋಲಿಸಿದರು. ನಂತರ ದಿನಗಳಲ್ಲಿ ಇವರು ಬಿಜೆಪಿ ಸೇರಿದರು. ಬಿಜೆಪಿ ಇವರನ್ನ ವಿಧಾನ ಪರಿಷತ್ ಸದಸ್ಯನ್ನಾಗಿ ಮಾಡಿತ್ತು. ಇನ್ನು ಇವರು ರಾಜೀನಾಮೆ ಕೊಡಲು ಮುಖ್ಯ ಕಾರಣ ಏನು ಅಂತ ಅಂದ್ರೆ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತೇಜಸ್ವಿನಿ ಗೌಡ ಅವರು ಬೆಂಗಳೂರು ಗ್ರಾಮಾಂತರ ಇಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರದಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲದ ಕಾರಣ ತಮಗೆ ಟಿಕೆಟ್ ಸಿಗ್ಬೋದು ಅಂತ ಭಾರಿ ನಿರೀಕ್ಷೆಯಲ್ಲಿದ್ದರು. ಆದರೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನು ಬಿಜೆಪಿ ಅಖಾಡಕ್ಕೆ ಇಳಿಸಿತು. ಇದು ತೇಜಸ್ವಿನಿ ಗೌಡ ಅವರಿಗೆ ಭಾರಿ ನಿರಾಸೆ ಉಂಟು ಮಾಡಿತು. ಇನ್ನು ಕೊನೆ ಆಯ್ಕೆಯಾಗಿದ್ದಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೇಗೋ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಬದಲಾವಣೆ ಮಾಡ್ತಾರೆ ಎಂಬ ಸುದ್ದಿಗಳು ಹರಿದಾಡ್ತಿತ್ತು. ಹಾಗಾಗಿ ಅಲ್ಲಿಯಾದರೂ ತಮಗೆ ಟಿಕೆಟ್ ಸಿಗ್ಬೋದೆಂಬ ಲೆಕ್ಕಾಚಾರದಲ್ಲಿ ತೇಜಸ್ವಿನಿ ಗೌಡ ಅವರಿದ್ದರು. ಇಲ್ಲಿಯೂ ಸಹ ಮಹಾರಾಜ್ ಯದುವೀರ್ ಒಡೆಯವರಿಗೆ ಟಿಕೆಟ್ ಕೊಟ್ಟಿದ್ದು ಅವರ ಅಸಮಾಧಾನ ಹೆಚ್ಚಲು ಕಾರಣ ಆಯಿತು. ಹೀಗಾಗಿ ಅವರು ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹಾಗಾದರೆ ಇಷ್ಟೊಂದು ಹೆಸರು ಮಾಡಿದಂಥ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಸೋಲಿಸಿದಂಥ ಈ ಲೇಡಿ ಸಿಂಗಂ ಯಾರು, ತೇಜಸ್ವಿನಿ ಗೌಡ ಅವರ ಆಸ್ತಿ ಎಷ್ಟು, ಅವರ ಹಿನ್ನೆಲೆಯನ್ನು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ತೇಜಸ್ವಿನಿ ಗೌಡ ಮೂಲತಃ ಬೆಂಗಳೂರು ಗ್ರಾಮಾಂತರದ ದೊಡ್ಡರಾಯಪ್ಪನಹಳ್ಳಿಯವರು. ಇವರ ತಂದೆ ಮುಯ್ಯನಜ್ಜಪ್ಪ, ತಾಯಿ ಮುನಿತಾಯವ್ವ. ತೇಜಸ್ವಿನಿ ಗೌಡ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರು ಗ್ರಾಮಾಂತರದಲ್ಲೇ ಮಾಡಿದ್ರು. ಅದಾದ ನಂತರ ಪೊಲಿಟಿಕಲ್ ಸೈನ್ಸ್ನಲ್ಲಿ ಪದವಿಯನ್ನು ಪಡ್ಕೊಂಡ್ರು. ಇದಾದಮೇಲೆ ಬೆಂಗಳೂರಿನ ವಿವೇಕಾನಂದ ಲಾ ಕಾಲೇಜಿನಲ್ಲಿ ಲಾ ಪದವಿಯನ್ನು ಕೂಡ ಪಡ್ಕೊಂಡ್ರು. ಇನ್ನು ಇಷ್ಟಕ್ಕೆ ಸುಮ್ಮನಿರದ ತೇಜಸ್ವಿನಿ ಗೌಡ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಕೂಡ ಮಾಡ್ಕೊಂಡಿದ್ದಾರೆ. ಇವರ ಶಿಕ್ಷಣ ಮುಗಿದ ಮೇಲೆ 2000 ಇಸ್ವಿಯಲ್ಲಿ ಶ್ರೀ ರಮೇಶ್ ಅವರನ್ನ ಮದುವೆ ಆದರು. ಇವರಿಗೆ ಒಬ್ಬ ಮಗ ಮತ್ತೆ ಮಗಳು ಕೂಡ ಇದ್ದಾರೆ. ಪತ್ರಕರ್ತೆಯಾಗಿ ತಮ್ಮ ವೃತ್ತಿ ಜೀವನ ಆರಂಭ ಮಾಡಿದಂಥ ಇವರು ಕಾಂಗ್ರೆಸ್ ಮೂಲಕ ರಾಜಕೀಯ ಪ್ರವೇಶ ಮಾಡ್ತಾರೆ. ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನು ಸೋಲಿಸಿ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ. ಪತ್ರಕರ್ತೆಯಾಗಿ ಅವರು ನಡೆಸಿದಂಥ ಮುಖಾಮುಖಿ ಕಾರ್ಯಕ್ರಮ ಏನಿತ್ತು ಅದು ತುಂಬಾ ಜನಪ್ರಿಯಗೊಂಡಿತ್ತು. ಇನ್ನು ರಾಜಕೀಯದಲ್ಲಿ ಅವರು ತೋರಿಸಿದಂಥ ಧೈರ್ಯಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ವ್ಯಕ್ತವಾಗಿತ್ತು. ಕಾಂಗ್ರೆಸ್ನಲ್ಲಿ ಇದ್ದಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಪಿ ಆಗಿ ಆಯ್ಕೆಯಾಗಿ ಅಲ್ಲಿ ಕೆಲಸ ಮಾಡಿದಂಥ ಇವರು ಡಿ.ಕೆ. ಶಿವಕುಮಾರ್ ಅವರನ್ನು ನನ್ನ ರಾಜಕೀಯ ಗುರು ಅಂತ ಹೇಳಿದರು. ಆದರೆ 2014ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನು ಸೇರಿದಂಥ ಇವರು ಅದೇ ಡಿ.ಕೆ. ಶಿವಕುಮಾರ್ ನನ್ನ ರಾಜಕೀಯ ಜೀವನನ ಹಾಳು ಮಾಡಿದ್ರು ಅಂತ ಹೇಳಿದರು. ಬಿಜೆಪಿ ಸೇರಿದಂಥ ತೇಜಸ್ವಿನಿ ಗೌಡ ಅವರು ನಿರಂತರವಾಗಿ ಪಕ್ಷಕ್ಕಾಗಿ ದುಡಿತಾ ಇದ್ರು. ಬಿಜೆಪಿಯಲ್ಲಿ MLA MP ಟಿಕೆಟ್ ಸಿಗದೇ ಇದ್ರು ಅವ್ರನ್ನ MLC ಆಗಿ ಮಾಡಿದ್ರು. ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಇವರ ಮಧ್ಯೆ ಮತ್ತು ಡಿ.ಕೆ.ಶಿ ಮಧ್ಯೆ ವೈಮನಸ್ಸು ಮೂಡಿತು. ಇದೇ ಕಾರಣಕ್ಕೆ 2014ರಲ್ಲಿ ಅವರು ಬಿಜೆಪಿ ಸೇರ್ತಾರೆ. ಒಂದು ವೇಳೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರೆ ಇವತ್ತು ಅವರ ರಾಜಕೀಯ ಭವಿಷ್ಯ ಬೇರೆನೇ ಲೆವೆಲ್ನಲ್ಲಿ ಇರ್ತಿತ್ತು. ಈಗ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿರುವಂಥ ತೇಜಸ್ವಿನಿ ಗೌಡ ಅವರು ಮತ್ತೆ ಕಾಂಗ್ರೆಸ್ ಸೇರ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು.